ಇನ್ನು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರತಕ್ಕಂಥ ಮಹಾಕುಂಭಮೇಳ ಇಡೀ ವಿಶ್ವದ ಅತಿ ದೊಡ್ಡ ಸಭೆ ಅಂತ ಈಗಾಗಲೇ ಪರಿಗಣಿಸಲಾಗಿದೆ. ಅಂದಾಜಿನ ಪ್ರಕಾರ ಈ ವರ್ಷದ ಕುಂಭಮೇಳಕ್ಕೆ ಸುಮಾರು 40 ಕೋಟಿ ಜನರು ಹಾಜರಾಗುವಂತಹ ನಿರೀಕ್ಷೆ ಇದೆ. ಕಳೆದ 2 ದಿನಗಳಲ್ಲಿ 3 ಕೋಟಿಗೂ ಅಧಿಕ ಜನರು ಪುಣ್ಯ ಸ್ನಾನವನ್ನು ಮಾಡಿ ಪಾವನರಾಗಿದ್ದಾರೆ. 3ನೇ ದಿನವಾದ ಇವತ್ತು ಕೂಡ ಜನರು ತ್ರಿವೇಣಿ ಸಂಗಮದತ್ತ ಹರಿದು ಬರ್ತಾ ಇದ್ದಾರೆ. ಪ್ರಯಾಗ್ರಾಜ್ನಲ್ಲಿ ನಡೀತಿರುವಂತಹ ಮಹಾಕುಂಭಮೇಳಕ್ಕೆ ಇವತ್ತು 3ನೇ ದಿನ. ಬುಧವಾರ ಆದರೂ ಕೂಡ ಜನಸಂಖ್ಯೆಯಲ್ಲಿ ಯಾವುದೇ ಇಳಿಕೆ ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ. ಕಳೆದ 2 ದಿನಗಳಿಂದಲೂ ಕೂಡ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮಗೆ ತ್ರಿವೇಣಿ ಸಂಗಮದಲ್ಲಿ ಜನರು ನೋಡಲಿಕ್ಕೆ ಸಿಕ್ಕಿದ್ರು. ಇವತ್ತು 3ನೇ ದಿನ ಆದರೂ ಕೂಡ ಜನರ ಸಂಖ್ಯೆಯಲ್ಲಿ ಎಲ್ಲೂ ಕೂಡ ಇಳಿಮುಖ ಆಗಿಲ್ಲ. ದೊಡ್ಡ ಸಂಖ್ಯೆಯಲ್ಲಿ ಬಂದು ಜನರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ತಿದ್ದಾರೆ. ಇವತ್ತಿನ ದೃಶ್ಯಗಳು ಹೇಗಿದಾವೆ ಅನ್ನುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ಬೋದು, ಸದ್ಯಕ್ಕೆ ತ್ರಿವೇಣಿ ಸಂಗಮದಲ್ಲಿ ನೆರೆದಿರುವಂತಹ ಜನ ಸಮೂಹವನ್ನು, ಹೇಗೆ ಜನರು ಇಲ್ಲೆಲ್ಲ ಕೂಡಿದ್ದಾರೆ, ಸೇರಿದ್ದಾರೆ ಅನ್ನುವಂಥದ್ದನ್ನು ಗಮನಿಸ್ತಾ ಹೋಗ್ಬೋದು. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಜನಸಮೂಹ ಸೇರಿರುವಂಥದ್ದು. ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರತಿನಿತ್ಯವೂ ಕೂಡ ಪ್ರಯಾಗ್ರಾಜ್ಗೆ ಜನರು ಬಂದು ಹೋಗ್ತಾ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಕಳೆದ 2 ದಿನಗಳ ಹಿಂದೆ ಅಂದರೆ ಕುಂಭಮೇಳ ಜನವರಿ 13ನೇ ತಾರೀಕು ಆರಂಭ ಆಗಿತ್ತು. ಅವತ್ತು ಒಂದು ವಿಶೇಷವಾದಂಥ ಸ್ನಾನ ಇತ್ತು. ಅದಾದ ಬಳಿಕ 14ನೇ ತಾರೀಕು ಮಕರ ಸಂಕ್ರಾಂತಿಯ ಹಿನ್ನೆಲೆಯಲ್ಲಿ ವಿಶೇಷವಾದಂಥ ಅಮೃತ ಸ್ನಾನವನ್ನು ಇಲ್ಲಿ ಆಯೋಜನೆ ಮಾಡಲಾಗಿತ್ತು. ಸಾಧು ಸಂತರು, ನಾಗ ಸಾಧುಗಳು, ಇದರ ಜೊತೆಗೆ ಅಘೋರಿಗಳು ಎಲ್ಲರೂ ಕೂಡ ಇಲ್ಲಿ ವಿಶೇಷವಾಗಿ ಅಮೃತ ಸ್ನಾನವನ್ನು ಮಾಡಿದ್ರು. ಇದಾದ ಬಳಿಕ ಇವತ್ತು ಕೂಡ ದೊಡ್ಡ ಪ್ರಮಾಣದಲ್ಲಿ ಜನರು ಬಂದು ಇಲ್ಲಿ ವಿಶೇಷ ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಕಾರಣಾಂತರಗಳಿಂದ ಕಳೆದ 2 ದಿನಗಳಿಂದ ಜನರಿಗೆ ಬರಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಇದರ ಜೊತೆಗೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಕ್ರೌಡ್ ನಿನ್ನೆ ಮತ್ತು ಮೊನ್ನೆ ನೋಡಲಿಕ್ಕೆ ಸಿಕ್ಕಿತ್ತು. ಹೀಗಾಗಿ ಜನರು ಒಂದು ರೀತಿ ಭಯಭೀತರು ಆಗಿರ್ಬೋದು, ಅಥವಾ ಕ್ರೌಡ್ನಲ್ಲಿ ಹೋಗೋದು ಬೇಡ ಅನ್ನುವಂಥ ಕಾರಣಕ್ಕೆ ಇವತ್ತು 3ನೇ ದಿನ ಆಗಿರುವಂಥ ಹಿನ್ನೆಲೆಯಲ್ಲಿ ಒಂದಿಷ್ಟು ಕ್ರೌಡ್ ಕಡಿಮೆ ಆಗಿರ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಅವ್ರೀಗ ಬರ್ತಾ ಇರುವಂಥದ್ದು. ಹೀಗಾಗಿ ದೊಡ್ಡ ಸಂಖ್ಯೆಯಲ್ಲಿ ನಮಗೆ ಜನರು ನೋಡಲಿಕ್ಕೆ ಇವತ್ತು ಕೂಡ ಸಿಗ್ತಾ ಇರುವಂಥದ್ದು. ಕಣ್ಣು ಹಾಯಿಸಿದಷ್ಟು ದೂರ ನಮಗೆ ಜನ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದನ್ನು ನೀವು ಗಮನಿಸ್ಬೋದು. ಎಲ್ಲೆಲ್ಲೂ ಕೂಡ ಜನಸಾಗರ. ನಾವು ಆರಂಭದಲ್ಲಿ ಪ್ರಯಾಗ್ರಾಜ್ನ ರೈಲ್ವೆ ನಿಲ್ದಾಣದ ಮುಂಭಾಗದಿಂದಲೂ ಕೂಡ ಎಲ್ಲ ಕಡೆ ನೋಡ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ, ಹೀಗೆ ಬೇರೆ ಬೇರೆ ಪ್ರದೇಶಗಳಿಂದ ಜನ ತಂಡೋಪತಂಡವಾಗಿ ಕುಟುಂಬಸ್ಥರು ಎಲ್ಲರೂ ಕೂಡ ನಡ್ಕೊಂಬರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಎಲ್ಲೂ ಕೂಡ ವಾಹನದ ವ್ಯವಸ್ಥೆಗಳು ಇಲ್ಲ, ಕೇವಲ ಕಾಲ್ನಡಿಗೆಯಲ್ಲಿ ಮಾತ್ರ ನಡಿಬೇಕು. ಇಡೀ ಕುಂಭಮೇಳದಲ್ಲೂ ಕೂಡ ಕಾಲ್ನಡಿಗೆಯಲ್ಲೇ ನಡಿಬೇಕಾಗತ್ತೆ. ಹಾಗಾಗಿ ಆದಾಗ್ಯೂ ಕೂಡ ಉತ್ಸಾಹ ಎಲ್ಲೂ ಕೂಡ ಜನರಲ್ಲಿ ಕುಂಗಿದಂತೆ ಕಾಣಿಸ್ತಾ ಇಲ್ಲ. ಎಲ್ಲರೂ ಕೂಡ ನಿರಂತರವಾಗಿ ಬರ್ತಾ ಇದ್ದಾರೆ. ನಡ್ಕೊಂಡು ಬಂದು ಒಳಗಡೆ ಬಂದು ತ್ರಿವೇಣಿ ಸಂಗಮಕ್ಕೆ ಭೇಟಿಯನ್ನು ಕೊಟ್ಟು ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ಅದಾದ ಬಳಿಕ ಇಡೀ ಕುಂಭಮೇಳವನ್ನು ಸುತ್ತಾಡಿ ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಹೀಗಾಗಿ ದಿನದಿಂದ ದಿನಕ್ಕೆ ಮಹಾಕುಂಭ ಮೇಳಕ್ಕೆ ಬರುವಂಥ ಜನರ ಸಂಖ್ಯೆಯು ಕೂಡ ಹೆಚ್ಚಾಗ್ತಾ ಹೋಗ್ತಾ ಇರುವಂಥದ್ದು. ವಿಶೇಷವಾಗಿ ಈ ರೀತಿಯಾದಂಥ ಒಂದು ವಿಶೇಷ ಸಮಯ ಇನ್ಯಾವತ್ತೂ ಸಿಗಲ್ಲ. 144 ವರ್ಷಗಳಿಗೆ ಒಮ್ಮೆ ಬರುವಂತಹ ಮಹಾಕುಂಭ. ಹೀಗಾಗಿ ಒಮ್ಮೆ ಅಟೆಂಡ್ ಮಾಡಲೇಬೇಕು ಅನ್ನುವಂಥ ಕಾರಣಕ್ಕಾಗಿ ಜನರು ಸಾಗರೋಪಾದಿಯಲ್ಲಿ ಬರ್ತಾ ಇರುವಂಥದ್ದು ನೋಡ್ಬೋದು. ಇವರೆಲ್ಲರೂ ಕೂಡ ವಿಶೇಷವಾದಂತಹ ದರ್ಶನವನ್ನು, ಅಂದರೆ ಪುಣ್ಯ ಸ್ನಾನವನ್ನು ಮುಗಿಸ್ಕೊಂಡು ಹೋಗ್ತಾ ಇರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ. ಸೊ ದಿನದಿಂದ ದಿನಕ್ಕೆ ಬರುವಂಥ ಪ್ರವಾಸಿಗರು, ಭಕ್ತರ ಸಂಖ್ಯೆ ಇನ್ನೂ ಕೂಡ ಹೆಚ್ಚಾಗುವಂಥ ಸಾಧ್ಯತೆಗಳಿದ್ದಾವೆ. ಮುಂದಿನ ದಿನಗಳಲ್ಲಿ ಇನ್ನೂ 4 ವಿಶೇಷ ಸ್ನಾನಗಳು, ಪುಣ್ಯ ಸ್ನಾನಗಳು ಕೂಡ ಇದ್ದಾವೆ. ಆವತ್ತು ಕೂಡ ದೊಡ್ಡ ಪ್ರಮಾಣದಲ್ಲಿ ಜನಸಂಖ್ಯೆ ನಮಗೆ ನೋಡಲಿಕ್ಕೆ ಇಲ್ಲಿ ಸಿಗುತ್ತೆ. ಅದಕ್ಕೆ ಬೇಕಾದಂತಹ ಎಲ್ಲ ಅರೇಂಜ್ಮೆಂಟ್ಸ್ಗಳನ್ನು ಕೂಡ ಈಗ ಸರ್ಕಾರ ವ್ಯವಸ್ಥಿತವಾಗಿ ಇಲ್ಲಿ ಮಾಡಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಒಂದು ರೀತಿ ಇಡೀ ಪ್ರಯಾಗ್ರಾಜ್ನಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಮಾಡಿರುವಂಥದ್ದು. ಸುಮ್ಮನೆ ಹೇಳಲ್ಲ ಪ್ರಯಾಗ್ರಾಜನ್ನು ಕುಂಭನಗರಿ ಅಂತ. ಬಹುಶಃ ಈ ಒಂದು ದೃಶ್ಯ ವೈಭವವನ್ನು ನೋಡಿ ಪ್ರಯಾಗ್ರಾಜ್ಗೆ ಕುಂಭನಗರಿ ಅನ್ನುವಂಥ ಹೆಸರು ಬಂದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, ಪ್ರಯಾಗ್ರಾಜ್.